ಒಬ್ರು ಮನುಷ್ಯ ಬಂದ್ಬಿಟ್ಟು ಅವ್ರ ಎದುರುಗಡೆ ನಿಂತ್ಕೊಂಡು ಯಾವಾಗ ಹೋಗ್ತೀಯಾ ಮಂತ್ರಾಲಯಕ್ಕೆ ಅಂತ ಕೈಯಲ್ಲಿರೋ ಡಬ್ಬಿಯ ಮೇಲೆ ಇಟ್ಬಿಟ್ಟು ಅವರು ಹೋದ್ರಂತೆ. ಗೊತ್ತಿಲ್ಲ ಭಗವಂತ ಮುಂದೆ ಎಷ್ಟು ಒಳ್ಳೇದು ಇಟ್ಟಿದಾನೋ ನನ್ಗೆ ಗೊತ್ತಿಲ್ಲ, ಭಗವಂತ ನಿಮ್ಗೆ ಎಷ್ಟು ಕೆಟ್ಟದ್ದು ಇಟ್ಟಿದಾನೋ ಮುಂದೆ. ಅದು ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಇಟ್ಟರೆ ಮಾತ್ರ ಅದು ದೇವರಿಗೆ ಸಲ್ಲತ್ತೆ. ಇವತ್ತು ಒಂದು ಕಮೆಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದಕ್ಕಾಗಿ ವಿಡಿಯೋ ಮಾಡಿದೆ. ತಾನೇ ನನಗೆ ಮೈ ಎಲ್ಲ ಒಂಥರ ರೋಮಾಂಚನದಾಗ ಹೋಗ್ಬಿಟ್ಟು ಇವಾಗಲೂ ಅವರೇ ನನ್ನ ಎದುರುಗಡೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋ ನಂಗೆ ಫೀಲ್ ಆಯ್ತು. ನನಗೆ ನಿಜ ಖುಷಿ ಆಗುತ್ತೆ. ತುಂಬಾ ಕಮೆಂಟ್ಗಳು ಬಂದವೆ. ಆಮೇಲೆ ರಾಘವೇಂದ್ರ ಸ್ವಾಮಿ ಅಂತ ನನ್ನ ಮನಸ್ಸಲ್ಲಿ ಕೂಡ ನೆಂದವಳಲ್ಲ, ಎಂತ ಪವಾಡ ಮಾಡಿದ್ದಾರೆ ಅಂತ ಹಿಂದೆ ವಿಡಿಯೋ ಹಾಕಿದ್ದೀನಿ, ನೀವೇ ನೋಡ್ಬೋದು. ನಾನು ಏನೂ ಮಾಡಿಲ್ಲ, ನನ್ನ ಕೈ ಹಿಡಿದಾರೆ ರಾಯರಂದ್ರೆ. ನೀವು ಪೂಜೆ ಮಾಡಿದ್ದೀರಾ, ಕೆಟ್ಟದ್ದು ನಾವೇನು ಮಾಡಿರ್ತೇವೆ ಅದನ್ನೆಲ್ಲ ನಾವು ತುಂಬ ಆಗಿದೆ, ನನ್ನ ಪ್ರಾಣ ಹೋಗುತ್ತೆ ಬಸ್ ಸ್ಟಾಪ್ ಮುಟ್ಟೋದ್ರಲ್ಲೇ ನಿನ್ನ ಪ್ರಾಣ ಹೋಗುತ್ತೆ ಅಂತಾನೆ ಡಾಕ್ಟ್ರನ್ನೇ ಹಂಗೆ ಹೇಳಿ ಕಳ್ಸಿದ್ರು. ಅಗ್ನಿಮೆಂಟ್ ಮಾಡ್ಕೊಂಡಿದ್ರು, ಗೊತ್ತಾ ನಿಮ್ಗೆ? ಹಾಸ್ಪಿಟ್ಲ್ ಕಡೆಯಿಂದ ಏನು ತೊಂದರೆ ಇಲ್ಲ ಅಂತ ನಮ್ಗೆ ಸೈನ್ ಮಾಡಿಕೊಟ್ಟು ಹೋಗಂತ ಸೈನ್ ಮಾಡಿ. ದೇವರಿಗೆ ಪೂಜೆ ಮಾಡಿರೋದು ಯಾವತ್ತೂ ವ್ಯರ್ಥ ಆಗಲ್ಲ. ಯಾರೋ ಒಬ್ಬರನ್ನ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗ್ಬಾರ್ದು. ಇವತ್ತಿಲ್ಲ ನಾಳೆ ನಿಮ್ ಜೀವನದಲ್ಲಿ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಮನ್ಸಲ್ಲಿ ಏನೋ ಕೆಟ್ಟದ್ದು ಬಯಸ್ಕೊಂಡು ನಾವು ದೇವ್ರಿಗೆ ಎಷ್ಟು. ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಕಮೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು, ಅದಕ್ಕಾಗಿ ವಿಡಿಯೋ ಮಾಡಿದೆ. ಅವ್ರ ಕಮೆಂಟ್ ಓದ್ತಾನೆ ನನಗೆ ಮೈ ಎಲ್ಲ ಒಂಥರ ರೋಮಾಂಚನದಾಗ ಹೋಗ್ಬಿಡ್ತು. ಈ ರೀತಿನೂ ಕನಸು ಬರ್ಬೋದಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರಿಗೆ ಕನಸು ಬಂದಿರೋದು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ಆ ಕಮೆಂಟ್ ಓದ್ತಾನೆ ಮೈಯೆಲ್ಲ ಒಂಥರ ಜೂಮ್ ಅಂದಂಗೆ ಆಗೋಯ್ತು. ನಿಜವಾಗ್ಲೂ ಅವರೇ ನನ್ನ ಎದುರುಗಡೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋ ನನಗೆ ಫೀಲ್ ಆಯಿತು. ನನಗೆ ನಿಜಕ್ಕೂ ಆ ಕಮೆಂಟ್ ಓದಬೇಕಾದ್ರೆ ನನಗೆ ಹಾಗಾಗಿದೆ. ನೀವು ಕೂಡ ಆ ಕಮೆಂಟ್ ಓದಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಈಗ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಅವ್ರ ಕಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನನಗೆ ರಾಯರ್ ವಿಡಿಯೋ ಹಾಕಿದ್ಮೇಲೆ ಸುಮಾರು ಕಮೆಂಟ್ಗಳು ಬಂದಿದ್ದಾವೆ. ಅದರಲ್ಲಿ ತುಂಬ ಕಮೆಂಟ್ಗಳು ರಾಯರಿದ್ದಾರೆ ಅಂತ, ಸತ್ಯವಾಗ್ಲೂ ರಾಯರಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಜನ ಅವ್ರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಅವರು ದೇವ್ರ ಪೂಜೆ ಮಾಡಿದ್ಮೇಲೆ ಅವ್ರಿಗೆ ಆಗಿರೋ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಮತ್ತು ಪೂಜೆ ಮಾಡಿ ಪೂಜೆ ಫಲವನ್ನು ಪಡ್ಕೊಂಡವರು, ಇನ್ನೂ ಪೂಜೆ ಮಾಡಿ ಫಲನೇ ಸಿಗದೆ ಇರೋರು, ಆ ಥರದ ಕಷ್ಟಗಳೆಲ್ಲ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ರಾಯರ ಮೇಲೆ ಭಕ್ತಿ ಇದೆ ನೋಡಿ, ಇಷ್ಟು ಜನಕ್ಕೆ ಭಕ್ತಿ ಇದೆ, ರಾಯರನ್ನ ಎಷ್ಟೊಂದು ಪೂಜಿಸ್ತಾ ಇದ್ದಾರೆ. ಈ ಕಮೆಂಟ್ ನೋಡಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ ರಾಯರು. ಏನಂದರೆ ಕೆಲವೊಬ್ರು ಹೇಳ್ತಾರೆ ರಾಯರಿಗೆ ತುಂಬ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗಿನ್ನೂ ಆ ಫಲನೇ ಸಿಕ್ಕಿಲ್ಲ. ಇನ್ನು ಕೆಲವೊಬ್ರು ಹೇಳ್ತಾರೆ ಪೂಜೆ ಮಾಡಿದ್ಮೇಲೆ ನಮಗೆ ಕೊರತೆ ಅನ್ನೋದೇ ಇಲ್ಲ, ನಮ್ಮ ಜೀವನದಲ್ಲಿ ಫುಲ್ಲು ಖುಷಿಯಾಗಿದ್ದೀವಿ, ನಮ್ಮ ಜೀವನ ತುಂಬಾ ಚೆನ್ನಾಗಿದೆ. ಹೆಂಗಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರಾಯರನ್ನ ಪೂಜಿಸ್ಬೇಕು, ಪೂಜೆ ಮಾಡಬೇಕು, ರಾಯರನ್ನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಕನಸಿಗೆ ಬಂದಿರೋದು ಕಮೆಂಟ್ ಕೂಡ ನಿಮಗೆ ಹಾಕ್ತೀನಿ, ಮುಂದೆ ನೋಡ್ತಾ ಬನ್ನಿ. ಅವ್ರಿಗೆ ಒಂದು ದಿವಸ ಕನಸು ಬಂದಿತ್ತಂತೆ. ಮಲ್ಕೊಂಡಾಗ ಕನಸು ಯಾವ ರೀತಿ ಅಂದರೆ, ಅವ್ರು ಮಲ್ಕೊಂಡಾಗ ಯಾರೋ ಬ್ರಾಹ್ಮಣರು ಒಬ್ಬರು ಮನುಷ್ಯ ಬಂದ್ಬಿಟ್ಟು ಅವ್ರ ಎದುರುಗಡೆ ನಿಂತ್ಕೊಂಡು ನೀನು ಯಾವಾಗ ಹೋಗ್ತೀಯಾ ಮಂತ್ರಾಲಯಕ್ಕೆ ಅಂತ ಕೇಳಿದ್ರಂತ. ಅವ್ರಿಗೆ ಅವರು ಹೇಳಿದ್ರಂತೆ ಇನ್ನೇನು ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ ಅಂತ. ಅವಾಗ ಒಂದಿಷ್ಟು ದುಡ್ಡನ್ನ ಅವ್ರ ಮನೆಯಲ್ಲಿರೋ ಡಬ್ಬಿಯ ಮೇಲೆ ಇಟ್ಬಿಟ್ಟು ಅವರು ಹೋದ್ರಂತೆ. ಅದು ಅಷ್ಟೇ ನನಗೆ ಓದೋಕ್ಕೆ ಎಷ್ಟು ಖುಷಿ ಆಯ್ತು ಅಂದರೆ, ನಿಜವಾಗ್ಲೂ ಖುಷಿ ಅನ್ನೋದಕ್ಕಿಂತ ಅದು ಒಂಥರ ನನಗೆ ಮೈಯೆಲ್ಲ ಜುಮ್, ಅದು ಕಮೆಂಟ್ ಓದ್ತಾ ಇತ್ತು ನನಗೆ ಇದು ಎಲ್ಲ ಒಂಥರ ಆಗ್ಬಿಡ್ತು ಮೈಯೆಲ್ಲ ನನಗೆ. ನಿಜವಾಗ್ಲೂ ತುಂಬಾ ಸತ್ಯ ಇದೆ ರಾಯರ್ದು. ಎಷ್ಟು ಖುಷಿ ಆಗುತ್ತೆ ಅಂದರೆ ರಾಯರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಮಾತಾಡಿದ್ರು ಸಾಲದು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ತುಂಬಾ ಖುಷಿ ಆಗುತ್ತೆ. ತುಂಬ ಕಮೆಂಟ್ಗಳು ಬಂದವೆ. ಆಮೇಲೆ ಪೂಜೆ ಮಾಡಿ ನಮಗೆ ಇನ್ನೂ ಫಲ ಸಿಕ್ಕಿಲ್ಲ ಅನ್ನೋರಿಗೆ, ನಾನು ಪೂಜೆನೇ ಮಾಡಿಲ್ಲ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಪೂಜೆ ಮಾಡಿಲ್ಲ. ರಾಯರ ಫೋಟೋ ಕೂಡ ನಮ್ಮ ಮನೆಯಲ್ಲಿಲ್ಲ. ಇವತ್ತೆಲ್ಲ ನಾನು ಯಾವತ್ತಿಗೂ ರಾಘವೇಂದ್ರ ಸ್ವಾಮಿ ಅಂತ ನನ್ನ ಮನಸ್ಸಲ್ಲಿ ಕೂಡ ನೆಂದವಳಲ್ಲ. ಅಂದರೆ ಎಲ್ಲ ದೇವ್ರ ಮೇಲೂ ಭಕ್ತಿ ಇದೆ. ಆದರೆ ಇತ್ತೀಚೆಗೆ ತುಂಬ ನನಗೆ ಕಂಡು ಬರ್ತಾ ಇರೋದು, ಕೇಳಿ ಬರ್ತಾ ಇರೋದು, ಈಗೀಗ ನನಗೆ ಮುಂಚೆ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ನನಗೆ ಏನು ಗೊತ್ತಿಲ್ಲದೇ ನನಗೆ ಸುಮ್ಮನೆ ದಿಢೀರಾಗಿ ನನಗೆ ಎದುರುಗಡೆ ಒಂದು ಫೋಟೋ ಕಂಡಾಗ ರಾಯರ ನನ್ನನ್ನು ನೀವೇ ಕಾಪಾಡಬೇಕು ಅಂತ ಒಂದೇ ಸತಿ ಹೇಳಿದಾಗ ಎಂಥ ಪವಾಡ ಮಾಡಿದ್ದಾರೆ ಅಂತ ಹಿಂದೆ ವಿಡಿಯೋ ಹಾಕಿದ್ದೀನಿ, ನೀವೇ ನೋಡ್ಬೋದು. ತುಂಬ ಜನ ಅದಕ್ಕೆ ಕಮೆಂಟ್ ಹಾಕಿದ್ದೀರಾ. ಆ ವಿಡಿಯೋಗೆ ಇಷ್ಟೆಲ್ಲ ಕಮೆಂಟ್ ಬಂದಿರೋದು ನನ್ನ ಜೀವನದಲ್ಲಿ ಆಗಿರೋ ಪವಾಡದ ಬಗ್ಗೆ. ನಾನು ಏನೂ ಮಾಡಿಲ್ಲ, ನನ್ನ ಕೈ ಹಿಡಿದಾರೆ ರಾಯರಂದರೆ. ನೀವು ಪೂಜೆ ಮಾಡಿದ್ದೀರಾ, ನಿಮ್ಮ ಸೇವೆ ಅವರಿಗೆ ಸಲ್ಲಿಸಿದ್ದೀರಾ ಅಂದಮೇಲೆ ಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಏನಂದರೆ ಸಡನ್ನಾಗಿ ಎಲ್ಲವೂ ಆಗಲ್ಲ, ನಮ್ಮದು ಒಳ್ಳೆ ಟೈಮು ಬರಬೇಕು. ಕೆಟ್ಟದ್ದು ನಾವೇನು ಮಾಡಿರ್ತೇವೆ ಅದನ್ನೆಲ್ಲ ನಾವು ಕಡಿಬೇಕಾಗುತ್ತೆ. ಅದನ್ನೆಲ್ಲ ನಾವು ಕಳೆದ ಮೇಲೆ ನಮಗೆ ಒಳ್ಳೇದಾಗೋದು. ಆಮೇಲೆ ರಾಯರು ನಮಗೆ ಕೈ ಹಿಡಿದಿರ್ತಾರೆ. ನಿಮಗೆ ತುಂಬ ಕೆಟ್ಟದಾಗ್ತಾ ಇರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಕೆಟ್ಟದಾಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಖಂಡಿತ ನಿಮಗೆ ದೇವ್ರು ಕೈ ಹಿಡಿದಿದ್ದಾರೆ ಅಂತ ನಿಮ್ಮ ಜೀವನದಲ್ಲಿ. ಹಂಗೆ ನನ್ನ ಜೀವನದಲ್ಲಿ ತುಂಬ ಆಗಿದೆ, ನನ್ನ ಪ್ರಾಣ ಹೋಗುತ್ತೆ. ನನಗೆ ಹಾಸ್ಪಿಟ್ಲಲ್ಲಿ ಹೇಳಿರೋ ವಿಷಯ, ನೀನು ಇವಾಗ ಡಿಸ್ಚಾರ್ಜ್ ಮಾಡಿಕೊಂಡು ಬಸ್ ಸ್ಟಾಪ್ ಮುಟ್ಟೋದ್ರಲ್ಲೇ ನಿನ್ನ ಪ್ರಾಣ ಹೋಗುತ್ತೆ ಅಂತಲೇ ಹೇಳಿದರು.
ಅಂಥದ್ದು ನಾನು ಗಟ್ಟಿಮುಟ್ಟಾಗಿ ಬದುಕಿದ್ದೀನಿ ಅಂದರೆ ಡಾಕ್ಟ್ರನ್ನೇ ಹಂಗೆ ಹೇಳಿ ಕಳಿಸಿದ್ರು, ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಗೊತ್ತಾ ನಿಮಗೆ, ಸೈನ್ ಮಾಡಿಸ್ಕೊಂಡ್ರು ನಮ್ಮ ಕಡೆಯಿಂದ. ನಿಮ್ಗೆ ಏನಾದರೂ ಆದರೆ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಏನೂ ತೊಂದರೆ ಇಲ್ಲ ಅಂತ ನಮಗೆ ಸೈನ್ ಮಾಡಿಕೊಟ್ಟು ಹೋಗಂತ ಸೈನ್ ಮಾಡಿ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿರೋದು. ಅಂಥ ಟೈಮಲ್ಲಿ ನಾನು ದೇವ್ರನ್ನೇ ಅಂದ್ಕೊಂಡಿರೋದು, ನಾನು ಬದುಕಬೇಕೋ ಸಾಯಬೇಕೋ ಅದು ನಿಮ್ಮ ಇಚ್ಛೆ, ಡಾಕ್ಟ್ರ್ ಇಚ್ಛೆನಲ್ಲ ನನ್ನ ಇಚ್ಛೆನಲ್ಲ, ಅದು ನಿಮ್ಮ ಇಚ್ಛೆ, ನೀವೇನು ಬದುಕಿಸಿದ್ರು ಬದುಕೋಕೆ ರೆಡಿ, ಸತ್ತರೆ ಸಾಯಕ್ಕೂ ರೆಡಿ. ಸಹಾಯ ಬರುತ್ತೆ ಅಂದರೆ ಇಲ್ಲ ನಮಗೆ ಬೇಡ ಅಂದ್ರೆ ಅದು ಕೇಳುತ್ತಾ, ಇಲ್ಲ ನಮ್ಮ ಮನೆ ಬರದಲ್ಲಿ ಏನಾದರೂ ಆಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡೆ ನಾನು ಅವತ್ತು ಡಿಸ್ಚಾರ್ಜ್ ಆಗಿ ಬಂದಿದ್ದು. ಇವತ್ತೇನಾಗಿದೆ ನೋಡಿ, ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ, ಅದು ದೇವರ ಆಶೀರ್ವಾದ ಅಷ್ಟೇ. ದೇವರಿಗೆ ಪೂಜೆ ಮಾಡಿರೋದು ಯಾವತ್ತೂ ವ್ಯರ್ಥ ಆಗಲ್ಲ, ನೀವು ಇದನ್ನು ತಿಳ್ಕೊಂಬಿಡಿ. ದೇವ್ರನ್ನ ಪೂಜಿಸಿದ್ದು, ದೇವ್ರನ್ನ ನಂಬಿರೋದು ಯಾವತ್ತೂ ವ್ಯರ್ಥ ಆಗಲ್ಲ. ಯಾರೋ ಒಬ್ಬರನ್ನ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗ್ಬಾರ್ದು, ಅವ್ರನ್ನೇನೋ ಕೊಟ್ಟು ನಾವು ಮೋಸ ಹೋಗ್ಬೋದು. ಅದನ್ನೇ ದೇವರಿಗೆ ಕೊಟ್ಟಿರೋದು, ದೇವರಿಗೆ ಪೂಜೆ ಮಾಡಿರೋದು ಯಾವತ್ತಂದರೆ ಯಾವತ್ತೂ ಕೂಡ ಅದು ಸುಳ್ಳಾಗಲ್ಲ. ಅದು ಇವತ್ತಿಲ್ಲ ನಾಳೆ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಅದು ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ. ನನಗೆ ಎಷ್ಟು ಕಷ್ಟ ಬಂತು, ಎಷ್ಟೊಂದು ಸಂಕಟಗಳನ್ನ ಅನುಭವಿಸಿದ್ದೀನಿ. ನೋಡೋರ್ ಕಣ್ಣಿಗೆ ಅನಿಸಿರ್ಬೋದು, ಓ ಇಷ್ಟೊಂದು ಕಷ್ಟ ಬರ್ತಾ ಇದೆ, ಇವಳು ತುಂಬ ಒಳ್ಳೆಯವಳು ಅದಕ್ಕೆ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಭಗವಂತ ಮುಂದೆ ಎಷ್ಟು ಒಳ್ಳೇದು ಇಟ್ಟಿದ್ದಾನೋ ನನಗೆ ಗೊತ್ತಿಲ್ಲ, ಭಗವಂತ ನಿಮ್ಗೆ ಎಷ್ಟು ಕೆಟ್ಟದ್ದು ಇಟ್ಟಿದ್ದಾನೋ ಮುಂದೆ ಅಲ್ವಾ. ಹಿಂಗೆ ಅನ್ಕೊಳ್ಳೋರಿಗೆ ಹಂಗೆ ಹೇಳೋದು, ನಾವು ಯಾರ ಜೀವನ ಬಗ್ಗೆ ಆಡ್ಕೊಳ್ಳದೆ, ಅವ್ರ ಬಗ್ಗೆ ನಾವು ಏನು ಮಾತಾಡದೆ, ನಮ್ಮ ಜೀವನನ ನಾವು ನೋಡಿಕೊಂಡು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾ ನಾವು ಹೋಗ್ತಾ ಇದ್ರೆ ಮುಂದೆ ದಾರಿ ಭಗವಂತ ತಾನೇ ಕೈ ಹಿಡಿತಾನೆ. ಹಾಗಾಗಿ ನಿಮಗೆ ಹೇಳ್ತಾ ಇರೋದೇನೆಂದರೆ, ನಿಮ್ಮ ಪೂಜೆ ಯಾವತ್ತೂ ವ್ಯರ್ಥ ಆಗಲ್ಲ. ಇವತ್ತಿಲ್ಲ ನಾಳೆ ದೇವ್ರ ಕೈ ಹಿಡಿತಾನೆ. ರಾಘವೇಂದ್ರ ಸ್ವಾಮಿ ಆದರೂ ಅಷ್ಟೇ, ಯಾವ ದೇವರಾದರೂ ಅಷ್ಟೇ, ನೀವು ಯಾವ ದೇವ್ರಿಗೂ ಒಂದು ಕೈ ಮುಗಿದು ಭಗವಂತ ನನ್ನನ್ನು ಕಾಪಾಡೋ ಅಂದರೆ ಖಂಡಿತ ದೇವ್ರು ಕಾಪಾಡ್ತಾನೆ. ಅದು ಒಳ್ಳೆಯ ಮನಸ್ಸಿಂದ. ನಾವು ಮನಸ್ಸಲ್ಲಿ ಏನೋ ಸಾವಿರ ಗೊಂದಲಗಳ ಇಟ್ಕೊಂಡು, ಮನಸ್ಸಲ್ಲಿ ಏನೋ ಕೆಟ್ಟದ್ದು ಬಯಸ್ಕೊಂಡು ನಾವು ದೇವ್ರಿಗೆ ಎಷ್ಟೇ ಪೂಜಿಸಿದ್ರು, ಪೂಜೆ ಮಾಡಿದ್ರು, ಪ್ರತಿನಿತ್ಯ ನಾವು ಅವ್ರು ಧ್ಯಾನ ಮಾಡಿದ್ರು ವ್ಯರ್ಥ ಆಗುತ್ತೆ. ಹಾಗಾಗಿ ನಾವೇನೇ ಮಾಡಿದ್ರು ಒಂದಿಷ್ಟೇ, ನಾವು ಒಂದು ಸೇವೆ ಒಂದಿಷ್ಟೇ ಮಾಡಿದ್ರು ಸಾಕು. ಒಂದೇ ಒಂದು ಹೂಗೆ ದೇವ್ರಿಗೆ ಇಡ್ತಾ ಇದ್ದೀವಿ ಅಂದರೆ ಅದು ಭಕ್ತಿಯಿಂದ, ಒಳ್ಳೆ ಮನಸ್ಸಿಂದ ಇಟ್ಟರೆ ಮಾತ್ರ ಅದು ದೇವ್ರಿಗೆ ಸಲ್ಲುತ್ತೆ. ಮನಸ್ಸಲ್ಲಿ ಏನೋ ಇಟ್ಕೊಂಡ್ಬಿಟ್ಟು ಅದನ್ನು ಹೂವು ಅಲ್ಲ, ಇಡೀ ಅಲಂಕಾರ ಮಾಡಿದ್ರು ಅದು ಬರ್ತಾನೆ. ಹಾಗೆ ದೇವ್ರ ಮೈಮನೆ ಯಾವ ರೂಪದಲ್ಲಿ ಯಾವ ರೀತಿ ಬಂದು ನಮ್ಮನ್ನು ಕಾಪಾಡ್ತಾರೆ, ದೇವ್ರು ಯಾವ ರೂಪದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಖಂಡಿತ ಕಾಪಾಡ್ತಾರೆ. ನೀವು ಪೂಜೆ ಮಾಡಿದವರು ಯಾವತ್ತು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ರಾಯರಿದ್ದಾರೆ ಅಂದಮೇಲೆ ನಿಮಗೆ ಕಾಪಾಡ್ತಾರೆ. ನೀವು ಅಷ್ಟು ಸೇವೆ ಮಾಡಿದ್ಮೇಲೆ, ಅಷ್ಟು ಪೂಜೆ ಮಾಡಿದ್ಮೇಲೆ ನಿಮಗೆ ವಾಪಸ್ ಋಣ ತೀರಿಸ್ಕೊಳ್ಳೋದು ರಾಯರು ಯಾವತ್ತೂ ಇರಲ್ಲ. ನಾವು ನರ ಮನುಷ್ಯರಾಗಿ ಇನ್ನೊಬ್ರದ್ದು ಏನಾದರೂ ತೊಗೊಂಡ್ರೆ ಅವರು ಋಣ, ನಮ್ಮದು ಅವ್ರ ಮೇಲೆ ನಮ್ಮ ಋಣ ಇದೆ, ನಮ್ಮ ಮೇಲೆ ಅವ್ರ ಋಣ ಇದೆ ಅನ್ಕೊತಾ ಇರ್ತೀವಿ. ಅಂಥದ್ರಲ್ಲಿ ರಾಯರು ಸುಮ್ಮನೆ ಇರ್ತಾರೆ ಹೇಳಿ? ಖಂಡಿತ ನೀವು ಮಾಡಿರೋ ಪೂಜೆಗೆ ಅವರು ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಆಮೇಲೆ ತುಂಬ ಜನ ರಾಯರ ಪೂಜೆ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ, ನೀವು ಕೂಡ ಪೂಜೆ ಮಾಡಿ ಅಂತ ನನಗೆ ತುಂಬ ಜನನು ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಸಲ್ಲಿ ಕಾಲ್ ಮಾಡಿ ಹೇಳಿದ್ರು, ಆಮೇಲೆ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿ ಹೇಳಿದ್ದಾರೆ ನನಗೆ, ಪೂಜೆ ಮಾಡಿರಿ ನಿಮಗೂ ಒಳ್ಳೇದಾಗುತ್ತೆ ಅಂತ. ನನಗೆ ಭಗವಂತ ಆಲ್ರೆಡಿ ರಾಯರ್ ಕಂಡುಬಿಟ್ಟು ನನ್ನ ಕೈ ಹಿಡಿದು ನನ್ನ ಜೀವನದಲ್ಲಿ ನಡೆಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಪೂಜೆ ಮಾಡ್ತೀನಿ, ಅದಕ್ಕೆ ಅಂತ ಟೈಮ್ ಬರಬೇಕು, ಹೇಳ್ತೀನಲ್ಲ ಎಲ್ಲ ಅದಕ್ಕೆ ಅಂತ ಟೈಮ್ ಬಂದಾಗ ಮಾತ್ರ ಅದು ನಡೆಯೋಕ್ಕೆ ಸಾಧ್ಯ. ನಾವೇ ಏನೋ ಮಾಡಬೇಕಂದ್ರೆ ಅದು ಆಗದೇ ಇರೋ ಕೆಲಸ. ನಾನು ಅಂದ್ಕೊಂಡಿದ್ದೆ ನೋಡಿ, ಇವತ್ತೇ ನಾನು ರಾಯರ್ ಫೋಟೋ ತೊಗೊಂಬಂದು ನಾಳೆ ಗುರುವಾರ ಇದೆ ನಾನು ಪೂಜೆ ಮಾಡಲೇಬೇಕು ಅಂತ, ಆದರೆ ಅದು ಆಗಲಿಲ್ಲ. ಯಾಕಂದರೆ ಅವ್ರ ಇಚ್ಛೆ ಇನ್ನೂ ಇಲ್ಲ. ಅವ್ರು ಪೂಜೆ ಮಾಡಿಸ್ಕೊಳ್ಳೋ ಟೈಮ್ ಯಾವಾಗ ಬರುತ್ತೋ ಅದು ಅವಾಗೇ ಆಗೋದು, ನಮ್ಮ ಇಚ್ಛೆ ಪ್ರಕಾರ ಅದು ಆಗಲ್ಲ. ಹಾಗಾಗಿ ನನ್ನ ಟೈಮ್ ಯಾವಾಗ ಬರುತ್ತೋ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ದೇವ್ರು ಅಂದರೆ ನನಗೆ ಪಂಚಪ್ರಾಣ. ಪೂಜೆ ಮಾಡೋದ್ರಲ್ಲಿ ಎತ್ತಿದ ಕೈ ನಾನು. ಅಂದರೆ ನನಗೆ ಆ ಟೈಮ್ ಇನ್ನೂ ಆ ಭಾಗ್ಯ ನನಗೆ ಸಿಕ್ಕಿಲ್ಲ ಅಂತ ಅರ್ಥ. ರಾಯರ ಪೂಜೆ ಇಟ್ಟು ಅವ್ರಿಗೆ ಅಲಂಕಾರ ಮಾಡಿ ಅವರು ಸೇವೆ ಮಾಡೋಷ್ಟು ನನಗಿನ್ನೂ ಆ ಭಾಗ್ಯ ಬಂದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿದ್ದಾರೆ, ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಗೊತ್ತು ನನಗೆ. ಯಾಕಂದರೆ ನನಗೆ ಹಂಗೆ ಆ ದೇವ್ರ ಆಶೀರ್ವಾದ ನನ್ನ ಮೇಲಿದೆ ಅಂತ ಗೊತ್ತು. ಅಂದ್ರೇ ನನಗೆ ಅವತ್ತಿನ ದಿವಸ ನನಗೆ ಅಂತ ಪವಾಡ ಮಾಡಿ ನನ್ನ ಮನೆಗೆ ತೊಗೊಂಡು ಬಿಟ್ಟಿರೋದು ಅಲ್ವಾ. ಹಾಗೆ ಇನ್ನು ಮುಂದೆ ನನ್ನ ಟೈಮ್ ಯಾವಾಗ ಬರುತ್ತೋ ಆದಷ್ಟು ಬೇಗ ಬರಲಿ ಅಂತ ರಾಘವೇಂದ್ರ ಸ್ವಾಮಿಗೆ ನಾನು ಕೂಡ ಕೇಳ್ಕೊತೀನಿ. ಆದಷ್ಟು ನಿಮ್ಮ ಪೂಜೆ ಮಾಡೋ ಅವಕಾಶ ನನಗೂ ಬರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕಮೆಂಟ್ ಓದಿದ್ದು ನನಗೆ ಸಮಾಧಾನ, ಅಂದರೆ ಎಷ್ಟು ಖುಷಿಯಾಗಿದೆ ಅಷ್ಟು ಖುಷಿಯಾಗಿದೆ ನಿಜವಾಗ್ಲೂ. ಆ ಕಮೆಂಟ್ ಹಾಕಿರೋದನ್ನೆಲ್ಲ ಓದಿದ್ರಲ್ಲ ನೀವು ಕೂಡ, ನನಗೆ ತುಂಬಾ ಖುಷಿಯಾಗಿದೆ ಅದರಿಂದ. ಹಾಗಾಗಿ ಆ ಕಮೆಂಟ್ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ಸುಮಾರು ಕಮೆಂಟ್ಗಳ ಬಗ್ಗೆನೂ ಮಾತಾಡಬೇಕಾಗಿತ್ತು. ಕೆಲವೊಂದು ಮನಸ್ಸುಗಳು ತುಂಬ ನೊಂದಿರ್ತವೆ, ಪೂಜೆ ಮಾಡಿನೂ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನೋ ಮನಸ್ಸುಗಳಿರ್ತಾರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಮ್ಮ ಪೂಜೆ ಯಾವತ್ತೂ ವ್ಯರ್ಥ ಆಗಲ್ಲ, ಖಂಡಿತ ನಿಮಗೆ ಅದರ ಫಲ ಸಿಗುತ್ತೆ. ನೀವು ಯೋಚನೆ ಮಾಡಿ, ಒಳ್ಳೆಯದೇ ಆಗೇ ಆಗುತ್ತೆ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಏನಪ್ಪ ಅಂತಂದರೆ, ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ.